ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮತ್ತು ಈ ಹೊಸ ತಿಂಗಳು ಮೇ ತಿಂಗಳಿನ ಮೊದಲನೇ ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ಆತನನ್ನು ಆರಾಧಿಸುವಂತಹ ಕೃಪೆಯನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಮತ್ತು ವಿಶೇಷವಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ನಾವು ಬದುಕಿ ಉಳಿದಿರುವಂಥದ್ದು ಯೆಹೋವನ ಕರುಣೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂಥದ್ದಾಗಿದೆ. ಹೀಗಿರುವಾಗ ನಾವು ಈ ದಿನ ಇರುವುದಾದರೆ ಅದು ದೇವರ ಕೃಪೆ ಕಟಾಕ್ಷಗಳು ನಮ್ಮ ಮೇಲೆ ಇರುವುದರಿಂದ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಸುತ್ತಲೂ ನಡೆದಂಥ ಎಲ್ಲ ಘಟನೆಗಳನ್ನು ನೋಡುವಾಗ ದೇಶಗಳಲ್ಲಿ ಅನೇಕ ಜನರು ಅವರು ಸತ್ತು ಪ್ರಾಣಗಳನ್ನು ಕಳೆದುಕೊಂಡು ಸಮಾಧಿಗಳನ್ನು ಸೇರಿದ್ದಾರೆ. ಆದರೆ ನಿನ್ನ ದೇವರ ಕೃಪೆ ನನ್ನ ಮೇಲೆ ನಿನ್ನ ಮೇಲೆ ಇರುವಂಥದ್ದಾಗಿ, ನಿನ್ನ ಕುಟುಂಬದ ಮೇಲೆ ದೇವರ ಕೃಪೆ ಇದೆ. ಅದಕ್ಕಾಗಿ ದಿನ ಹೊತ್ತಾರಿಯಲ್ಲಿ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಆತನನ್ನು ಸ್ತುತಿಸಿ ಕೊಂಡಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೂ ಆದಂತಹ ನಮ್ಮ ಸ್ವರ್ಗೀಯ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ಬೆಟ್ಟಗಳು ಕದಲಿದರು, ಪರ್ವತಗಳು ತಮ್ಮ ಸ್ಥಳಗಳನ್ನು ಬಿಟ್ಟು ಹೋದರು. ಈಗ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದು ಎಂಬುದಾಗಿ ಹೇಳಿದಂಥ ದೇವರೇ, ನಿನ್ನ ಶಾಶ್ವತವಾದಂಥ ಕೃಪೆ ಎಲ್ಲ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಶೋಧನೆಗಳು, ರೋಗ ರುಜಿನಗಳ ಮಧ್ಯದಲ್ಲಿ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಾ ಇರುವುದಕ್ಕೋಸ್ಕರವಾಗಿ ಸ್ತೋತ್ರ. ತಂದೆಯಾದಂಥ ದೇವರೇ, ನಿನ್ನ ಶುಭ ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತಾ ಇರುವುದರಿಂದ ನಾವು ಜೀವಿಸ್ತಾ ಇದ್ದೇವೆ ಸ್ವಾಮಿ. ಜೀವಿಸುವಂಥ ನಾವು ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವವರಾಗಿದ್ದೇವೆ. ಕರ್ತನೆ, ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ನೀನು ನಮ್ಮನ್ನು ನಡೆಸು, ಮಹಿಮೆಯನ್ನು ಹೊಂದಿಕೋ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಈ ಹೊತ್ತಾರೆಯಲ್ಲಿ ನಾವು ಕರ್ತನನ್ನು ನಂಬಿದ್ದೇವೆ, ಆತನನ್ನೇ ಆಶ್ರಯಿಸಿಕೊಂಡಿದ್ದೇವೆ. ಆತನೇ ನಮ್ಮ ಜೀವವು, ಸತ್ಯವು, ಆತನೇ ನಮ್ಮ ಜೀವಿತದ ಮಾರ್ಗವಾಗಿದ್ದಾನೆ. ಆತನನ್ನು ನಡೆಸುವಂಥ ಕರ್ತನು. ಆತನ ಸ್ತುತಿಸಿಕೊಂಡಾಡುತ್ತಾ ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸುವ. He
ಹಾಲೆಲೂಯಾ. ದೇವರ ಸ್ತೋತ್ರ. ಕರ್ತನಲ್ಲಿ ಪ್ರಿಯವಾದವರೇ, ಆತನನ್ನೇ ನಾವು ನಂಬಿ ಬಂದಿದ್ದೇವೆ. ಆಪತ್ತಿನ ದಿನದಲ್ಲಿ ನಮಗೆ ಸಹಾಯ ಮಾಡುವಂತಹ ದೇವರು ವೈರಿಗಳ ಮುಂದೆ ಮುಂದೆ ನಮ್ಮನ್ನ ಬೀಳದಂತೆ ಕಾಪಾಡಿ ನಮ್ಮನ್ನ ನಡೆಸುವಂತ ದೇವರ ಆತನಾಗಿದ್ದಾನೆ. ದೇವರ ನಾಮ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಎಡವಿ ಬೀಳದಂತೆ, ಶೋಧನೆಗೆ ಒಳಗಾಗದಂತೆ ನಮ್ಮನ್ನು ತಪ್ಪಿಸಿ ಕಾಪಾಡುವುದಕ್ಕೋಸ್ಕರವಾಗಿ ದೇವರು ಪರಿಶುದ್ಧಾತ್ಮನನ್ನ ನಮಗೆ ಸಹಾಯಕನನ್ನಾಗಿ ಕೊಟ್ಟಿದ್ದಾನೆ. ಹೀಗಿರುವಾಗ ಆ ಪವಿತ್ರಾತ್ಮನಾದಂಥ ದೇವರೇ, ಆತನನ್ನು ನಾವು ಆಹ್ವಾನಿಸೋಣ. ದೇವರೇ, ನಮ್ಮ ಮಧ್ಯದಲ್ಲಿ ವಾಸ ಬನ್ನಿ ಪವಿತ್ರ ಆತ್ಮನೇ, ಬನ್ನಿ ಎಂಬುದಾಗಿ ಆ ಪವಿತ್ರ ಆತ್ಮನನ್ನು ಆಹ್ವಾನಿಸೋಣ. ಆತನು ನಿಮ್ಮ ಮನೆಗಳಲ್ಲಿ ಬರುವಾಗ ಆ ಆಧರಣೆಯ ನೀಡುವಂತಹ ಆತ್ಮನು, ಸಹಾಯದ ಆತ್ಮನು ನಿಮಗೆ ಬಿಡುಗಡೆಯನ್ನು ಕೊಟ್ಟು ಆತ ನಡೆಸುವ ಆತನಾಗಿದ್ದಾನೆ. ಲೆಟ್ ಅಸ್ ಇನ್ವೈಟ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಲಾರ್ಡ್ ಹೋಲಿ ಸ್ಪಿರಿಟ್ ಕಮ್ ಎಂಬುದಾಗಿ ನಾವು ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. Hallelujah. Thank you, Jesus. ನಿನ್ನ ಪ್ರಸನ್ನತೆಯನ್ನೇ ಬಯಸಿರುವೆ, ನಿನ್ನ ಶಕ್ತಿಯಿಂದ ತುಂಬಿಸಿ ನನ್ನ ಆಳ್ವಿಕೆ ಮಾಡು. ಬನ್ನಿ ಪವಿತ್ರಾತ್ಮರೇ, ನಿನ್ನ ಸ್ವಾಗತಿಸುವೆ. ಪರಿಶುದ್ಧಾತ್ಮನಾದಂತಹ ತ್ರಯೇಕ ದೇವರೇ, ಘನತೆ, ಮಾನ, ಮಹಿಮೆ, ಪ್ರಭಾವಗಳು ಮಹಿಮೆಗೆ ಯೋಗ್ಯನಾದಂತಹ ದೇವರು, ಇಡೀ ಲೋಕವನ್ನ ಸೃಷ್ಟಿಸಿ ಪರಿಪಾಲಿಸುವಂತಹ ದೇವರಿನಾಗಿದೆ ಕರ್ತನೆ. ಅಪ್ಪ, ನಿನಗೆ ಸ್ತೋತ್ರ. ನಮ್ಮ ಸೃಷ್ಟಿಕರ್ತನಾದಂತಹ ದೇವರನ್ನ, ನಮ್ಮ ನಿರ್ಮಾಣಿಕನಾದಂತಹ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕೂಗುವಂತ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಘನತೆ, ಮಾನ, ಮಹಿಮೆಗಳು ತ್ರಯೇಕ ದೇವರೇ ನಿಮಗೆ ಉಂಟಾಗಲಿ ಕರ್ತನೆ. ಆಮೆನ್.
ಹಾಲೆಲೂಯಾ. ದೇವರ ನಾಮ ಸ್ತೋತ್ರ. ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ನಾವು ಕೇಳೋಣ. ನಿಮ್ಮ ಸತ್ಯವೇದಗಳನ್ನ ನೀವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನದಿಂದ 23ನೇ ವಚನದವರೆಗೂ ನಾನು ದೇವರ ವಾಕ್ಯವನ್ನು ನಿಮಗೋಸ್ಕರವಾಗಿ ಓದುತ್ತೇನೆ. ಯೇಸು ತನ್ನನ್ನು ಕೇಳಬೇಕೆಂದಿದ್ದಾರೆಂದು ತಿಳಿದು ಅವರಿಗೆ, ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಇನ್ನೂ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಎಂದು ನಾನು ನಿಮಗೆ ಹೇಳಿದ್ದಕ್ಕೆ ನೀವು ನಿಮ್ಮೊಳಗೆ ವಿಚಾರಿಸಿಕೊಳ್ಳುತ್ತೀರಾ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇರೆ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂದು ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೆ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ಎಂಬುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಓದಿದಂಥ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ದುಃಖವು ಹೋಗಿ ಆನಂದವೂ ಬರುವುದು. ನಿಮ್ಮ ದುಃಖವು ಹೊರಟು ಹೋಗುತ್ತದೆ, ಆನಂದವೂ ಬರುತ್ತದೆ ಎಂಬುದಾಗಿ ಈ ತಿಂಗಳಿನ ಮೊದಲನೇ ದಿನದಲ್ಲಿ ದೇವರು ನಿಮಗೆ ಹೇಳುವಂತಹ ಮಾತು, ನನ್ನ ಮಗಳೇ, ನನ್ನ ಮಗಳೇ, ಏನನ್ನ ನೀನು ಅನುಭವಿಸ್ತಾ ಇದೆಯೋ, ಯಾವ ಭಾರವನ್ನು ಹೊತ್ತುಕೊಂಡು ಕಣ್ಣೀರಿನಿಂದ ನೀನು ಪ್ರಾರ್ಥನೆಗಳನ್ನು ಮಾಡುತ್ತಾ ಇದೆಯೋ, ದೇವರು ನಿನಗೆ ಹೇಳುವಂತಹ ಸಂದೇಶ ಏನೆಂದರೆ, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು ಎಂಬುದಾಗಿ. ಆನಂದವು ಬರುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ತಿಂಗಳಿನ ಮೊದಲನೇ ದಿನ, ಮೇ ತಿಂಗಳು ಮೊದಲನೆಯ ದಿನ, ದಿಸ್ ಇಸ್ ದ ಮಂತ್ ಆಫ್ ಫೇತ್, ನಂಬಿಕೆ ಅಥವಾ ವಿಶ್ವಾಸದ ತಿಂಗಳಾಗಿರುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ತಿಂಗಳಲ್ಲಿ ದೇವರು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವಾತನಾಗಿದ್ದಾನೆ. ನೀವು ನಂಬಿಕೆಯಲ್ಲಿ ಏನು ನೋಡಿ, ಏನು ನಂಬಿ, ಏನನ್ನು ಹೇಳುತ್ತೀರೋ ಅದು ನಡೆಯುವಂಥದ್ದಾಗಿದೆ. ಸೊ ಎಕ್ಸರ್ಸೈಸ್ ಯುವರ್ ಫೇತ್ ಇನ್ ಯುವರ್ ಲೈಫ್. ದಿಸ್ ಇಸ್ ದ ಮೂಮೆಂಟ್. ಇಂಥ ಪರಿಸ್ಥಿತಿಗಳಲ್ಲಿ ನಿನ್ನ ನಂಬಿಕೆಯನ್ನು ನೀನು ಚಲಾಯಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ದಿನಗಳಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಅನೇಕ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ನಿಮಗೆ ಕೆಲಸಗಳು ಇಲ್ಲ, ಆದಾಯವೂ ಇಲ್ಲ, ಮತ್ತು ನಿಮ್ಮ ಮನೆಗಳಲ್ಲಿ ರೇಷನ್ಗಳು ಕೆಲವರಿಗೆ ಇಲ್ಲ, ಊಟಕ್ಕೆ ತೊಂದರೆಗಳು, ಅನೇಕರಿಗೆ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಹೀಗಿರುವಾಗ ಕರ್ತನಲ್ಲಿ ಪ್ರಿಯವಾದವರೇ, ದೇವರು ಹೇಳುವಂಥ ಮಾತೇನೆಂದರೆ, ನನ್ನ ಮಗಳೇ, ನನ್ನ ಮಗನೇ, ನಿನ್ನ ದುಃಖವು ಹೋಗಿ ಆನಂದವು ನಿಮಗೆ ಬರುತ್ತದೆ ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಗೆ, ಈ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ಸಮಯದಲ್ಲಿ ತನ್ನ ಶಿಷ್ಯರಿಗೆ ಹೀಗೆ ಹೇಳುತ್ತಾನೆ, ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೀವು ನೋಡುವಿರಿ. ಆಗ ಶಿಷ್ಯರು ಆಲೋಚನೆಯನ್ನು ಮಾಡ್ತಾರೆ, ಸ್ವಾಮಿ ಏನನ್ನ ಹೇಳ್ತಾ ಇದ್ದಾರೆ? ಸ್ವಲ್ಪ ಕಾಲ ಕಾಣುವುದಿಲ್ಲ, ಸ್ವಲ್ಪ ಕಾಲವಾದ ನಂತರ ನಾನು ನಿಮಗೆ ಕಾಣುತ್ತೇನೆ, ಸ್ವಲ್ಪ ಕಾಲ ಮತ್ತು ಇನ್ನೂ ಸ್ವಲ್ಪ ಕಾಲ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ನೋಡುವಂತಹ ಸಂಗತಿ ಏನಂದ್ರೆ, ಶಿಷ್ಯರು ತಮ್ಮೊಳಗೆ ಮಾತನಾಡಿಕೊಳ್ತಾ ಇದ್ದಾರೆ. ಯಾಕೆ ಯೇಸು ಸ್ವಾಮಿ ಮಾತುಗಳನ್ನು ಹೇಳ್ತಾ ಇದ್ದಾನೆ? ಸ್ವಲ್ಪ ಕಾಲ ಕಾಣುವುದಿಲ್ಲ, ಸ್ವಲ್ಪ ಕಾಲದ ನಂತರ ನೀವು ಕಾಣುವುದೇನು? ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು. ಹಾಗಾದ್ರೆ ನಾನು ಕಾಣುವುದಿಲ್ಲ ಮತ್ತು ನಾನು ಕಾಣುತ್ತೇನೆ, ಅವೆರಡರ ಮಧ್ಯದಲ್ಲಿ ಒಂದು ಗ್ಯಾಪ್ ಅನ್ನುವಂಥದ್ದು ಇದೆ. ಆ ಗ್ಯಾಪ್ ಮಧ್ಯದಲ್ಲಿ ಆ ಕಷ್ಟಗಳನ್ನು ಅನುಭವಿಸುವಾಗ, ಸಮಸ್ಯೆಗಳನ್ನು ಅನುಭವಿಸುವಾಗ, ಆಗ ನಮಗೆ ಅನೇಕ ಸಾರಿ ಆಲೋಚನೆ ಆಗ್ತದೆ, ದೇವರೇ ಎಷ್ಟು ಗೋಳಾಡ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಅಳುತ್ತಾ ಇದ್ದೀರಿ, ನೀವು ದುಃಖಿಸುತ್ತಾ ಇದ್ದೀರಿ, ಲೋಕವು ಸಂತೋಷ ಪಡುತ್ತದೆ, ಆದರೆ ಒಂದು ಸಮಯ ಬರುತ್ತದೆ, ತಿರುಗಿ ನಾನು ನಿಮಗೆ ಕಾಣಿಸಿಕೊಳ್ಳುತ್ತೇನೆ, ಆಗ ನಿಮ್ಮ ದುಃಖವು ಹೊರಟು ಹೋಗಿ ನಿಮಗೆ ಆನಂದವು ತಿರುಗಿ ಬರುತ್ತದೆ. ಹಾಗಾದರೆ ಈ ಆನಂದ,
ಈ ಒಂದು ಗ್ಯಾಪ್ ಅಲ್ಲಿರುವಂತಹ ಸಮಸ್ಯೆ ಹೇಗೆ ಪರಿಹಾರವಾಗುತ್ತದೆ, ಇದರ ಅರ್ಥ ಏನಾಗಿದೆ ಎಂಬುದಾಗಿ ಹೇಳಿ ನೋಡುವಾಗ ಯೇಸು ಸ್ವಾಮಿ ಆ ವಾಕ್ಯದಲ್ಲಿ 21ನೇ ವಚನದಲ್ಲಿ ಹೇಳುತ್ತಾನೆ, ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಒಬ್ಬ ಸ್ತ್ರೀ ಹೆರುವಾಗ ತನ್ನ ದುಃಖದ ಕಾಲ, ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನ ಹೆತ್ತ ಮೇಲೆ ಆ ಕೂಸನ್ನ ನೋಡಿದ ತಕ್ಷಣ ಆಕೆ ಬೇನೆಯೆಲ್ಲ ಮರೆತು ಹೋಗುತ್ತಾಳೆ. ಆ ಬೇನೆ ನೆನೆಸುವುದಿಲ್ಲ, ಆಕೆಗೆ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಾಗೆ ನಿಮಗೂ ಸಹ ಉಂಟಾಗುತ್ತದೆ, ಅಂತ ಕಾಲ ನಿಮಗೂ ಸಹ ಬರುವಂತದ್ದಾಗಿದೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯವಾದವರೇ, ಅನೇಕ ಸ್ತ್ರೀಯರು ನನ್ನ ಸಂದೇಶವನ್ನು ನೀವು ಕೇಳ್ತಾ ಇದ್ದೀರಿ. ಹೆರಿಗೆ ಅಂದರೆ ಏನು, ಪ್ರಸವ ವೇದನೆ ಅಂದರೆ ಏನು, ಹೆರುವಂಥದ್ದು ಜನ್ಮ ಕೊಡುವಂಥದ್ದು ಎಂಬುದಾಗಿ ಹೇಳುವಾಗ ಅದು ನಿಮಗೆ ಅನುಭವಕ್ಕೆ ಬಂದಿರುವಂತಹ ಸಂಗತಿಯಾಗಿದೆ. ಏನಂದ್ರೆ ಬಹಳ ಬಹಳ ಕಷ್ಟಕರವಾದಂತಹ ಸಮಯ. ಜೀವನ ಮತ್ತು ಮರಣಗಳ ಮಧ್ಯದಲ್ಲಿ, ಜೀವ ಮರಣಗಳ ಮಧ್ಯದಲ್ಲಿ ನೀವು ಹೋರಾಡ್ತಾ ಇರ್ತೀರಿ. ಅಪ್ಪ ದೇವರಿಂದ ಕಷ್ಟ ಬೇಡಪ್ಪ ಅನ್ನುವಂಥ ಸ್ಥಿತಿಗೆ ಒಬ್ಬ ಹೇರುವಂಥ ಸ್ತ್ರೀ ಪ್ರಸವ ವೇದನೆಯನ್ನು ಅನುಭವಿಸುತ್ತಾಳೆ. ಹಾಗಾದ್ರೆ ದೇವರು ಹೇಳ್ತಾನೆ, ನನ್ನ ಪ್ರಿಯ ದೇವಜನರೇ, ನೀವು ಅನುಭವಿಸುವಂಥ ಕಷ್ಟಗಳು ನನಗೆ ತಿಳಿದವೆ. ನೀವೇನನ್ನು ಅನುಭವಿಸ್ತಾ ಇದ್ದೀರಿ, ಸೊ ಐ ಕ್ಯಾನ್ ಸಿ ಯು, ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ. ಅದು ಆ ಬೇನೆಯ ಕಾಲ ಬಂದಾಗ ಹೇಗೆ ಕಷ್ಟವಾಗ್ತದೋ ಹಾಗೆ ನಿಮಗೆ ಕಷ್ಟವಾಗ್ತದೆ ಈ ದಿನಗಳು. ಆದರೆ ಇದು ಮುಗಿದ ನಂತರ ಸಂತೋಷದ ದಿನಗಳು ಪ್ರಾರಂಭವಾಗುತ್ತವೆ. ಹಾಲಲ್ಲಿ ಈ ದಿನದಲ್ಲಿ ನೀನು ಏನನ್ನು ಅನುಭವಿಸ್ತಾ ಇದ್ದೀಯ, ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ, ನಿನ್ನ ಉದ್ಯೋಗದಲ್ಲಿ ಏನನ್ನ ನೀನು ಕಷ್ಟಗಳನ್ನು ಅನುಭವಿಸ್ತಾ ಇದೆಯೋ, ದೇವರು ಹೇಳ್ತಾನೆ ಅವೆಲ್ಲ ಹೊರಟು ಹೋಗ್ತವೆ. ಈಗ ಹೊಸ ತಿಂಗಳು ಪ್ರಾರಂಭವಾಗ್ತದೆ, ಆಶೀರ್ವಾದ ದಿನಗಳು ಪ್ರಾರಂಭವಾಗಲಿಕ್ಕಿದೆ. ಹಾಗಾಗಿ ನಿನ್ನ ನಂಬಿಕೆಯನ್ನ ನೀನು ಚಲಾಯಿಸಬೇಕೆಂಬುದಾಗಿ ದೇವರು ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಹಾಗಾದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಈ ಮಾತುಗಳನ್ನು ಹೇಳುವಂತಹ ಸಮಯದಲ್ಲಿ ಅದನ್ನು ಈ ರೀತಿಯಾಗಿ ಹೇಳುತ್ತಾನೆ, ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. ಸ್ವಲ್ಪ ಕಾಲ ನಾನು ಕಾಣುವುದಿಲ್ಲ, ನಾನು ಕಾಣದೇ ಇರುವಂತಹ ಸಮಯದಲ್ಲಿ ನಿಮಗೆ ಕಷ್ಟವಾಗುತ್ತದೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ ಏನಂದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಧೈರ್ಯವಾಗಿರಲಿ. ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ಧೈರ್ಯವಾಗಿರಿ. ಯಾಕೆ? ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಆರೋಹಣನಾಗಿ ಹೋಗ್ತಾ ಇದ್ದಾನೆ. ಹೋಗುವಾಗ ನಮ್ಮ ಗತಿ ಏನು ಎಂಬುದಾಗಿ ಶಿಷ್ಯರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನಾನು ತಿರುಗಿ ಬರುತ್ತೆ. ಸ್ವಲ್ಪ ಕಾಲ ನೀವು ನನ್ನನ್ನು ನೋಡದೇ ಇರುವಂತಹ ಸಮಯ ಒಂದು ಉಂಟು ನಿಮ್ಮ ಜೀವಿತದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ ಸ್ವಲ್ಪ ಕಾಲ ದೇವರು ಕಾಣದೇ ಇರುವಂತಹ ಸಮಯ ಉಂಟು. ಆದರೆ ಇನ್ನೊಂದು ಸಮಯ ಉಂಟು, ದೇವರು ನಿಮಗೆ ಕಾಣಿಸಿಕೊಳ್ಳುತ್ತಾನೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ದುಃಖವು ಹೋಗಿ ಆನಂದವು ನಿಮಗೆ ಬರುವುದು. ಆ ಸಮಯದಲ್ಲಿ, ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಕೇಳುವುದಿಲ್ಲ. ಹಾಗಾದ್ರೆ ಪ್ರಶ್ನೆ ಕೇಳುವಂತ ಸಮಯ ಯಾವುದು? ಸ್ವಲ್ಪ ಕಾಲ ನಾನು ನಿಮಗೆ ಕಾಣಿಸಿಕೊಳ್ಳುವುದಿಲ್ಲ, ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣಿಸಿಕೊಳ್ಳುತ್ತೇನೆ. ಅವೆರಡರ ಮಧ್ಯದಲ್ಲಿ ಒಬ್ಬ ಸ್ತ್ರೀ ಗರ್ಭವನ್ನು ಧರಿಸ್ತಾಳೆ. 9 ತಿಂಗಳ ಕಾಲ ಆಕೆ ಅದನ್ನ ಒಳಗಡೆ ಆ ಮಗುವನ್ನ ಹೊತ್ಕೊಂಡಿರ್ತಾಳೆ. ಶಿ ಕ್ಯಾನ್ ಫೀಲ್ ದ ಪೇನ್. ಆ ಮಗು ಒದ್ದಾಡುವುದು, ಮಗು ಅದು ಜಿಗಿಯುವುದು, ಎಲ್ಲ ಬೇರೆಗಳ ನೋವುಗಳನ್ನು ಅನುಭವಿಸ್ತಾರೆ. 9 ತಿಂಗಳು ಅನುಭವಿಸ್ತಾ ಇರ್ತಾಳೆ. ಹಾಗೆ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಶೋಧನೆಗಳನ್ನ ನಾವು ಅನುಭವಿಸುವಂತ ಒಂದು ಸಮಯ ಅನ್ನುವಂಥದ್ದು ಬಂದಾಗ ಅದು ಗ್ಯಾಪ್ ಅಲ್ಲಿ ನಾವು ಇದ್ದೇವೆ ಎಂಬುದಾಗಿ ಅರ್ಥ. ದೇವರು ಹೇಳ್ತಾನೆ, ಈಗ ನಾನು ನಿಮಗೆ ಕಾಣ್ತಾ ಇಲ್ಲ, ಆದರೆ ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣಿಸಿಕೊಳ್ಳುವೆನು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುತ್ತದೆ. ನೀವೇನೆಲ್ಲ ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದೀರಲ್ಲ, ದೇವರಿದ್ರೆ ಯಾಕೆ ಹೀಗಾಗಬೇಕಾಗಿತ್ತು, ಎಷ್ಟು ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯಾಕೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ, ನನ್ನ ಕುಟುಂಬದ ಎಷ್ಟೋ ಸಮಸ್ಯೆಗಳಿದೆ, ಯಾಕೆ ದೇವರು ನನ್ನ ಸಮಸ್ಯೆಗಳನ್ನ ಪರಿಹರಿಸ್ತಾ ಇಲ್ಲ, ಯಾಕೆ ನಮ್ಮ ಜೀವಿತ ಸನ್ನಿವೇಶಗಳು ಬದಲಾಗುತ್ತಾ ಇಲ್ಲ ಎಂಬುದಾಗಿ ನೀನು ಆಲೋಚನೆಯನ್ನು ಮಾಡ್ತಾ ಇರಬಹುದು. ಯಾಕೆ ದೇವರೇ ಎಲ್ಲರೂ ಆಶೀರ್ವಾದವನ್ನು ಹೊಂದುತ್ತಾ ಇದ್ದಾರಲ್ಲ, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ, ಯಾಕೆ ನನ್ನ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡ್ತಾ ಇಲ್ಲ, ಯಾಕೆ ಇಂಥ ಕಷ್ಟಗಳು ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಬರ್ತಾ ಇದೆ ಎಂಬುದಾಗಿ ಆಲೋಚನೆಯನ್ನು ಮಾಡ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾನೆ, ಆ ದಿನ ಬಂದಾಗ ಯಾವ ಪ್ರಶ್ನೆಯನ್ನು ನೀವು ಕೇಳುವುದಿಲ್ಲ. ಬಿಕಾಸ್ ಗಾಡ್ ಈಸ್ ಗೋಯಿಂಗ್ ಟು ಡೆಲಿವರ್ ಯು ಅಂಡ್ ಗಿವ್ ಯು ಎ ಪೀಸ್ ಅಂಡ್ ಜಾಯ್ ದಟ್ ಪಾಸಸ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಗ್ರಹಿಕೆಯನ್ನು ಮೀರುವಂತಹ ದೇವರ ಶಾಂತಿ, ಸಮಾಧಾನವನ್ನ, ಆನಂದವನ್ನ ನಾನು ನಿಮಗೆ ಉಂಟು ಮಾಡ್ತೇನೆ. ನಿಮ್ಮ ದುಃಖದ ದಿನಗಳು ಕೊನೆಗಾಣುತ್ತವೆ. ಇನ್ನು ಮೇಲೆ ನೀವು ಅಳುವುದೇ ಇಲ್ಲ,
ನಿಮ್ಮ ದುಃಖದ ದಿನಗಳು ಕೊನೆಗಾಣುತ್ತವೆ ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಕೊರೋನಾ ಒಂದು ಪ್ರಾಬ್ಲಮ್ ಆದ ನಂತರ, ಇದು ಬಂದ ನಂತರ ಅನೇಕ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ನಮ್ಮನ್ನು ನೋಡಿಕೊಳ್ಳುವಂಥ ದೇವರಿದ್ದಾನೆ, ನಮ್ಮ ಕುರಿತಾಗಿ ಚಿಂತಿಸುವಂಥ ದೇವರಿದ್ದಾನೆ. ಕಷ್ಟದ ದಿನಗಳು, ಈ ದಿನಗಳಲ್ಲಿ ನಾವು ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಈ ದಿನಗಳು ಮುಗಿದ ನಂತರ ಆಶೀರ್ವಾದದ ದಿನಗಳು ಪ್ರಾರಂಭವಾಗುತ್ತವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದು ದಿನ ಎಲಿಯನು ಆತನು ಬೆಟ್ಟದ ಮೇಲೆ ಹೋಗ್ತಾನೆ. ಅಲ್ಲಿ ಅಹಾಬ ರಾಜನಿರ್ತಾನೆ. ಆಮೇಲೆ ಅಹಾಬ ರಾಜನ ಅನ್ನಪಾನಗಳನ್ನು ಮಾಡಿಕೊಂಡ ನಂತರ ಈ ಒಬ್ಬ ದೇವರ ಸೇವಕನು ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಮೊಣಕಾಲುಗಳನ್ನು ಊರಿ ಆ ಮೊಣಕಾಲುಗಳ ಮಧ್ಯದಲ್ಲಿ ತನ್ನ ತಲೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾನೆ. ಸ್ವಲ್ಪ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಲ್ವಾ? ಮೊಣಕಾಲು ಊರಿ ಅಂತಂದ್ರೆ ಮೊಣಕಾಲು ಊರಲ್ಲ, ನೀವು ಗೊತ್ತಾಯ್ತಾ? ಮೊಣಕಾಲು ಊರು ಅಂದ್ರೆ ಸ್ವಲ್ಪ ಮೊಣಕಾಲು ಊರು ಹಂಗೆ ಮತ್ತೆ ದಬ್ಬಕೊಳ್ತೀರ ನೀವು, ರೈಟಾ? ಆತನು 2 ಮೊಣಕಾಲುಗಳ ಮಧ್ಯದಲ್ಲಿ ತನ್ನ ತಲೆಯನ್ನು ಇಟ್ಟನು. ಸ್ವಲ್ಪ ಬಗ್ಗಿ ನಿಮ್ಮ ತಲೆನ ನಿಮ್ಮ ಮೊಣಕಾಲುಗಳಿಗೆ ಅದ್ರ ಒಳಗಡೆ ಇಡಿ. ಎಷ್ಟು ಸಾರಿ? 7 ಸಾರಿ ಪ್ರಾರ್ಥನೆಯನ್ನು ಮಾಡ್ತಾನೆ. 7 ಸಾರಿ. ಕರ್ತನಲ್ಲಿ ಪ್ರಿಯವಾದವರೇ, ಆ ಮನುಷ್ಯನು, ಆತನು ದೈವಿಕವಾದಂಥ ಪುರುಷನಲ್ಲ, ದೇವದೂತನಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಆತ ಹೇಳಲ್ಪಟ್ಟಿದೆ ಏನಂದ್ರೆ, ಆತನು ಸಹ, ಎಲಿಯನೂ ಸಹ ನಮ್ಮ ತರದ ಸ್ವಭಾವವುಳ್ಳವನು ಎಂಬುದಾಗಿ. ಆದರೆ ನಮ್ಮ ತರದ ಸ್ವಭಾವವುಳ್ಳಂಥ ಈ ಮನುಷ್ಯನಿಗೆ ದೇವರ ಒಂದು ರಹಸ್ಯ ಅದು ಅವನಿಗೆ ಗೊತ್ತಾಯಿತು. ಪ್ರಾರ್ಥನೆಯ ಬಲ ಅನ್ನುವಂಥದ್ದು ಆತನಿಗೆ ಗೊತ್ತಾಯಿತು. ಆತನು ಹೋಗಿ ಮಳೆ ಬರಬಾರದು ಎಂಬುದಾಗಿ ಹೇಳುವಾಗ ಮಳೆ ಬಂದಿದ್ದ. ದೇವರ ಈ ದಿನಗಳನ್ನು ನಿನ್ನ ಕುಟುಂಬಕ್ಕೆ, ನಿನ್ನ ಜೀವಿತಕ್ಕೆ ಆತನು ಕೊಟ್ಟಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಓಕೆ, ಮೊಣಕಾಲುಗಳ ಮಧ್ಯದಲ್ಲಿ ತನ್ನ ತಲೆಯನ್ನಿಟ್ಟು ಪ್ರಾರ್ಥನೆ ಮಾಡಿ ಎದ್ದೇಳ್ತಾನೆ. ತನ್ನ ಸೇವಕನಿಗೆ ಹೇಳ್ತಾನೆ, ಸೇವಕನೇ, ಆ ಕಡೆ ಹೋಗಿ ಸಮುದ್ರದ ಕಡೆ ಏನಾದರೂ ಕಾಣಿಸುತ್ತಾ, ಆಕಾಶದ ಕಡೆಗೆ ನೋಡು. ಆತನು ಬಂದು ಹೇಳ್ತಾನೆ, ಸ್ವಾಮಿ ಏನು ಕಾಣಿಸ್ತಾ ಇಲ್ಲ. ಮತ್ತೆ ಪ್ರಾರ್ಥನೆ ಕೂತ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನನ್ನ ಸೇವಕನೇ, ಹೊರಗಡೆ ಹೋಗುವ ಸಮುದ್ರದ ಕಡೆ, ಆಕಾಶದ ಕಡೆಗೆ ತಲೆಯನ್ನೆತ್ತಿ ನೋಡಿ, ಏನಾದರೂ ಕಾಣಿಸುತ್ತಾ? ಸ್ವಾಮಿ ಏನು ಕಾಣಿಸ್ತಾ ಇಲ್ಲ. ಹಾಗೆಯೇ ನಿನ್ನ ಜೀವಿತದಲ್ಲಿ ಈ ದಿನ ಯಾವ ಸಂಗತಿಗಳಿಗೋಸ್ಕರವಾಗಿ ನೀನು ಪ್ರಾರ್ಥನೆಯನ್ನು ಮಾಡ್ತಾ ಇದೆಯೋ, ಯಾವ ವಿಷಯಗಳಿಗೋಸ್ಕರವಾಗಿ ನೀನು ಬಿಡುಗಡೆಗೋಸ್ಕರವಾಗಿ ಬೇಡಿಕೊಳ್ತಾ ಇದೆಯೋ, ಆ ಉತ್ತರಗಳು ನಿನಗೆ ಸಿಗದೇ ಇರಬಹುದು. ಸಿಗದೇ ಇರುವಂಥ ಸಮಯದಲ್ಲಿ ಆಗ ನಿನಗೆ ಏನು ಕಾಣಿಸ್ತಾ ಇಲ್ಲ. ಏನಪ್ಪ ಪ್ರಾರ್ಥನೆ ಮಾಡದೆ ಏನು ಕಾಣಿಸ್ತಾ ಇಲ್ಲ. ಈ ಏನೂ ನಿನಗೆ ಕಾಣಿಸದೇ ಇರುವಂಥ ಸಂದರ್ಭಗಳಲ್ಲಿ ಸೈತಾನನು ಪ್ರವೇಶ ಮಾಡ್ತಾನೆ ನಿನ್ನ ಮನೆಯೊಳಗೆ. ನಿನ್ನ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡುವುದಿಲ್ಲ. ದೇವರು ನಿನ್ನ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವುದಿಲ್ಲ. ದೇವರನ್ನು ನಂಬಿಕೊಂಡಿದೆಯಲ್ಲ, ಆ ದೇವರಿಂದ ಯಾವ ಲಾಭವೂ ಸಹ ನಿನಗಿಲ್ಲ ಎಂಬುದಾಗಿ ಸೈತಾನನು ನೆಗೆಟಿವ್ ಮಾತು, ನಕಾರಾತ್ಮಕವಾದಂಥ ಆಲೋಚನೆಗಳನ್ನು ಅದನ್ನು ತರುವಾತನಾಗಿರ್ತಾನೆ. ಯಾಕಂದ್ರೆ ನೀನು ಪ್ರಾರ್ಥನೆ ಮಾಡುತ್ತೆ, ನೋಡುತ್ತೆ, ಉತ್ತರ ಸಿಗ್ತಾ ಇಲ್ಲ. ಪ್ರಾರ್ಥನೆ ಮಾಡುತ್ತೆ, ನೋಡುತ್ತೆ, ಉತ್ತರ ಸಿಗ್ತಾ ಇಲ್ಲ. ಬಿಕಾಸ್ ಯು ಆರ್ ಇನ್ ದಿಸ್ ಗ್ಯಾಪ್. ಯೇಸು ಸ್ವಾಮಿ ಹೇಳಿದನಲ್ಲ, ನೀವು ನನ್ನನ್ನು ಕಾಣುವುದಿಲ್ಲ, ಸ್ವಲ್ಪ ಕಾಲವಾದ ಮೇಲೆ ಕಾಣುತ್ತೀರಿ. ಗರ್ಭವನ್ನು ಧರಿಸಿದ್ದಾಳೆ, ಹೆರಿಗೆ ಕಾಲ ಬರುವುದರ ಒಳಗೆ ಪಡುವಂಥ ಈ ಸಮಯ ಕಷ್ಟದ ಸಮಯ. ಏನು ಕಾಣುವುದಿಲ್ಲ, ಯಾವ ಸ್ವರವೂ ಕೇಳಿಸುವುದಿಲ್ಲ, ಯಾವ ಪರಿಸ್ಥಿತಿಗಳು, ಬದಲಾದಂಥ ಸ್ಥಿತಿಗತಿಗಳು ನಮ್ಮ ಎದುರುಗಡೆ ಕಂಡು ಬರುವುದಿಲ್ಲ. ಆದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಂಬಿಕೆಯ ತಿಂಗಳು ಎಂಬುದಾಗಿ ಹೇಳುವಾಗ ಅಂಥ ಪರಿಸ್ಥಿತಿಗಳಲ್ಲಿಯೂ ಸಹ ನಂಬಿಕೆಯನ್ನು ಚಲಾಯಿಸಬೇಕು. ಆ ಪ್ರಾರ್ಥನೆಯ ಸ್ಥಳವನ್ನು ಬಿಟ್ಟು ಆತನು ಹೋಗಲಿಲ್ಲ, ತಿರುಗಿ ಪ್ರಾರ್ಥನೆ ಮಾಡ್ತಾನೆ. ಹೋಗು ನನ್ನ ಸೇವಕನೇ, ಹೊರಗಡೆ ಹೋಗಿ ಆ ಮೋಡವನ್ನು ನೋಡು, ಆಕಾಶದ ಕಡೆ ನೋಡು, ಏನಾದರೂ ಕಾಣಿಸುತ್ತಾ? ಏನು ಇಲ್ಲ. ಎಷ್ಟು ಸಾರಿ? 7 ಸಾರಿ. ಒಂದು ವೇಳೆ ಆತನು ಒಂದು 5 ಸಾರಿ ಪ್ರಾರ್ಥನೆ ಮಾಡಿ ಏನೂ ಕಾಣಿಸ್ತಾ ಇಲ್ಲ, ಏನೋ ಸಂಭವಿಸೋ ಥರ ಇಲ್ಲ ಅಂತ ಹೇಳಿ ಎಲಿಯನು ಅಲ್ಲಿಂದ ಎದ್ದಿದ್ರೆ ಉತ್ತರ ಸಿಗ್ತಾ ಇರಲಿಲ್ಲ. ಯೆರಿಕೋವಿನ ಕೋಟೆಯನ್ನ ಇಸ್ರಾಯೇಲ್ ಸುತ್ತುತ್ತಾ ಇದ್ದರು. 5 ದಿನ ಸುತ್ತಿ ಸಾಕಾಯ್ತು, ಬೇಡ ಎಂಬುದಾಗಿ ಹೇಳಿದ್ರೆ ಆ ಗೋಡೆ ಬೀಳ್ತಾ ಇರಲಿಲ್ಲ. ಉತ್ತರ ಸಿಕ್ಕುವವರೆಗೂ. ಯಾಕಂದ್ರೆ ನಿನ್ನ ಕಣ್ಣೀರಿನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನಿನ್ನ ಕಣ್ಣೀರಿನ ಪ್ರಾರ್ಥನೆಗಳನ್ನು ದೇವರು ಕೇಳುವಾತನಾಗಿದ್ದಾನೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ವೇಸ್ಟ್. ದೇವರು ನಿನ್ನ ಸ್ವರವನ್ನು ಕೇಳಿದ್ದಾನೆ. ಆದರೆ ದೇವರ ಸಮಯ ಅನ್ನುವಂಥದ್ದಿದೆ. ಆ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ ಸೈತಾನ ಬಂದು ಹೇಳ್ತಾನೆ, ಏನೂ ಆಗುವುದಿಲ್ಲ. ಬಟ್ ಡೋಂಟ್ ಲಿಸನ್ ಟು ಸೈಟನ್ಸ್ ವರ್ಡ್ಸ್. ಕರ್ತನಲ್ಲಿ ಪ್ರಿಯವಾದವರೇ, ಆಗ ಏನಾಗ್ತದೆ? ಆತನು ಪ್ರಾರ್ಥನೆ ಮಾಡ್ತಾನೆ. ಆಗ ಏನು ಕಾಣ್ತಾ ಇಲ್ಲ.
ಈ ದಿನದಲ್ಲಿ ನಿನಗೂ ಸಹ ಏನು ಕಾಣದೇ ಇರಬಹುದು. ನಿನ್ನ ಪರಿಸ್ಥಿತಿಗಳು ಬದಲಾಗದೇ ಇರುವುದನ್ನು ನೀನು ಕಾಣ್ತಾ ಇರಬಹುದು. ನಿನ್ನ ಕುಟುಂಬದ ಸದಸ್ಯರು ಬದಲಾಗದೇ ಇರುವಂಥದ್ದನ್ನು ನೀನು ಕಾಣ್ತಾ ಇರಬಹುದು. ನಿನ್ನ ಸಾಲಗಳು ಬದಲಾಗದೇ ಇರುವಂತಹ ಸ್ಥಿತಿಗತಿಗಳನ್ನು ನೀನು ನೋಡ್ತಾ ಇರಬಹುದು. ಆದರೆ ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ನನ್ನ ಸಹೋದರ ಸಹೋದರಿಗೆ, ಎಲಿಯನು ತಿರುಗಿ ಆತನು ಪ್ರಾರ್ಥನೆಯನ್ನು ಮಾಡುವಾಗ ಹೇಳ್ತಾನೆ, 7ನೇ ಸಾರಿ ಹೋಗು, ನೀನು ನೋಡು, ಆ ಸಮುದ್ರದ ಮೇಲೆ ಆಕಾಶದ ಕಡೆಗೆ ನೋಡಿ, ಏನಾದರೂ ಕಾಣಿಸುತ್ತಾ? ಆಗ ಆತನು ಬಂದು ಹೇಳ್ತಾನೆ, ಅಂಗೈ ಅಗಲದಷ್ಟು ಒಂದು ಮೋಡ ಕಾಣಿಸ್ತಾ ಇದೆ. ಅಂಗೈಯಷ್ಟು ಒಂದು ಮೋಡ ಕಾಣಿಸ್ತಾ ಇದೆ. ಓಕೆ, ಈ ಸೇವಕನಿಗೆ ಗೊತ್ತಿದೆ. ಯಾಕಂದ್ರೆ ಆತನು ಇಲ್ಲ 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 ಎಂಬುದಾಗಿ ಬಂದಾಗಲೆಲ್ಲ ಈತನು ಹೇಳ್ತಾನೆ, ನನ್ನ ಕಿವಿಯಲ್ಲಿ ಏನೋ ಒಂದು ಶಬ್ದ ಕೇಳಿಸ್ತಾ ಇದೆ, ಮಳೆ ಬರುವಂತ ಶಬ್ದ ಕೇಳಿಸ್ತಾ ಇದೆ. ಆಮೇಲೆ ಆತನು ಹೇಳ್ತಾನೆ, ಅಂಗೈಯಷ್ಟು ಒಂದು ಮೋಡ ಕಾಣಿಸ್ತಾ ಇದೆ ಎಂಬುದಾಗಿ ಸೇವಕನು ಹೇಳುವಾಗ ಈತನು ಹೇಳ್ತಾನೆ, ಈಗ ನನ್ನ ಕಿವಿಯಲ್ಲಿ ಜೋರಾಗಿ ಮಳೆ ಬರುವಂತ ಶಬ್ದ ಕೇಳಿಸ್ತಾ ಇದೆ. ಎಸ್, ಕರ್ತನಲ್ಲಿ ಪ್ರಿಯವಾದವರೇ, ನಿನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಒಂದು ವೇಳೆ ಅದು ಕಾಣದೇ ಇರಬಹುದು, ಚಿಂತೆಯಿಂದ ಪ್ರಾರ್ಥನೆ ಮಾಡ್ತಾ ಇರು. ಸ್ವಲ್ಪವಾಗಿ ಏನೋ ಸ್ವಲ್ಪ ಕಾಣಿಸ್ತಾ ಇರಬಹುದು, ಅದರಿಂದ ಅಷ್ಟು ಎಲ್ಲ ಬದಲಾಗ್ತದೆ ಅನ್ನುವಂಥ ನಿರೀಕ್ಷೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಸ್ವಲ್ಪವಾಗಿ ಕಾಣ್ತಾ ಇರಬಹುದು. 5 ರೊಟ್ಟಿ 2 ಮೀನು ಸ್ವಲ್ಪವೇ ಇತ್ತು, ಆದರೆ ದೇವರು ಅದರಿಂದ ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಗೊಲಿಯಾತನನ್ನು ಕೊಲ್ಲುವುದಕ್ಕೆ ಚಿಕ್ಕ ಕಲ್ಲು ಅದು ಸಾಕಾಗದೇ ಇರುವಂತಹ ಸಂಗತಿಯಾಗಿತ್ತು, ಆದರೆ ಆ ಚಿಕ್ಕದ್ದು ಸಾಕು. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಗೆ, ಅಂಗೈಯಷ್ಟು ಅಗಲ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಚಿಕ್ಕದಾಗಿ ಈ ಕಾಣಿಸುವಂಥದ್ರಿಂದ ದೊಡ್ಡ ಮಳೆ ಹೊಂದಲಿಕ್ಕೆ ಸಾಧ್ಯತೆ ಉಂಟಾ? ಆದರೆ ಎಲಿಯನ ಕಿವಿಯಲ್ಲಿ ಕೇಳಿಸ್ತಾ ಇದೆ, ಏನಂದ್ರೆ ದೊಡ್ಡ ಮಳೆಯ ಶಬ್ದ ಕೇಳಿಸ್ತಾ ಇದೆ. ನೀನು ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಈ ತಿಂಗಳಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಒಂದು ಸ್ವರ ಕೇಳಿಸ್ತದೆ. ಜನರು ಹೇಳ್ತಾರೆ, ಏನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಾಣಿಸ್ತಾ ಇದೆ. ಡೋಂಟ್ ಬಿಲೀವ್ ದೋಸ್ ವರ್ಡ್ಸ್, ಯು ಹಿಯರ್ ಸಮಥಿಂಗ್. ನಿನ್ನ ನಂಬಿಕೆಯ ಕಿವಿಗಳನ್ನು ತೆರೆಯುವಾಗ ನಿನಗೆ ಕೇಳಿಸ್ತದೆ ದೊಡ್ಡ ಮಳೆಯ ಶಬ್ದ. ಎಲಿಯನು ಓಡಿ ಬಂದು ಹೇಳ್ತಾನೆ ಏನಂತಂದ್ರೆ, ರಾಜನೇ, ದೊಡ್ಡ ಮಳೆ ಬರಲಿಕ್ಕಿದೆ, ರಥವನ್ನು ಹೂಡು, ನೀನು ಇಲ್ಲಿಂದ ರಥವನ್ನು ತೆಗೆದುಕೊಂಡು ಓಡು ಎಂಬುದಾಗಿ ಹೇಳ್ತಾನೆ. ಆತನು ರಥದಲ್ಲಿ ಕೂಡಿಕೊಂಡು ಆತನು ಹೊರಟು ಹೋಗ್ತಾನೆ. ಆತನು ಹೋಗುವುದಕ್ಕಿಂತ ಮುಂಚಿತವಾಗಿ ಇವನು ನಡುವನ್ನು ಕಟ್ಟಿಕೊಂಡು ಆ ರಥಕ್ಕಿಂತ ಮುಂಚಿತವಾಗಿ ಓಡಿ ಹೋಗಿ, ಯಾವ ಶಕ್ತಿ, ರಥ ಕುದುರೆಗಳಿಗಿಂತಲೂ ಹೆಚ್ಚಾಗಿ ಓಡುವಂಥ ಶಕ್ತಿ ಎಲಿಯನಿಗೆ ಬಂದಿದ್ದು ಎಲ್ಲಿಂದ? ಪರಿಶುದ್ಧಾತ್ಮನ ಅಭಿಷೇಕದಿಂದ. ರಥ ಹೋಗಿ ಆ ಇಸ್ರಾಯೇಲನ್ನು ಮುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಎಲಿಯನು ಅವನಿಗಿಂತ ಮುಂಚಿತವಾಗಿ ಓಡಿ ಹೋಗಿ ಊರನ್ನ ಸೇರುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗೆ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ, ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಾರ್ಥಕವಾಗುವುದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಬಿಲೀವ್ ಮೈ ವರ್ಡ್ಸ್, ದಿಸ್ ಇಸ್ ದ ವರ್ಡ್ ಆಫ್ ಗಾಡ್ ವಿಚ್ ಐ ಆಮ್ ಪ್ರೀಚಿಂಗ್ ಟುಡೇ, ಅಂಡ್ ಎಕ್ಸರ್ಸೈಸ್ ಯುವರ್ ಫೇತ್. ನಿನ್ನ ನಂಬಿಕೆಯನ್ನು ಚಲಾಯಿಸು. ದೇವರು ದೊಡ್ಡ ಅದ್ಭುತಗಳನ್ನ ಈ ತಿಂಗಳಲ್ಲಿ ನಿಮಗೋಸ್ಕರವಾಗಿ ಮಾಡಲಿಕ್ಕಿದ್ದಾನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರೇ, ಈ ತಿಂಗಳಲ್ಲಿ ನನ್ನ ಅವಶ್ಯಕತೆಗಳನ್ನು ಬಲ್ಲಂತ ದೇವರೇನಾಗಿದ್ದಿ, ನನ್ನ ಪರಿಸ್ಥಿತಿಯನ್ನು ಬಲ್ಲಂತ ದೇವರಾಗಿದ್ದಿ, ನನ್ನ ಕುಟುಂಬವನ್ನು ಬಲ್ಲಂತ ದೇವರಾಗಿದ್ದಿ. ಅಪ್ಪ, ನಿನ್ನ ಬಿಡುಗಡೆಗೋಸ್ಕರವಾಗಿ ಕಾಯ್ತಾ ಇದ್ದೇನೆ ಸ್ವಾಮಿ, ಕರುಣಿಸು ಎಂಬುದಾಗಿ ಬೇಡಿಕೊಳ್ಳೋಣ. ದೇವರು ಹೇಳ್ತಾ ಇದ್ದಾನೆ, ಸ್ವಲ್ಪ ಕಾಲ ನೀವು ನನ್ನನ್ನು ಕಾಣುವುದಿಲ್ಲ, ಸ್ವಲ್ಪ ಕಾಲವಾದ ಮೇಲೆ ನೀವು ಕಾಣುತ್ತೀರಿ. ಆ ಗ್ಯಾಪ್ ಮಧ್ಯದಲ್ಲಿ ಭಯಂಕರವಾದಂಥ ಅಸಮಾಧಾನದ ದಿನಗಳು ಕೊನೆಗಾಣುತ್ತವೆ. ನಿನ್ನ ದುಃಖದ ದಿನಗಳು ಕೊನೆಗಾಣುತ್ತವೆ. ನಿನ್ನ ದುಃಖ ಹೋಗಿ ಆನಂದವೂ ಬರುತ್ತದೆ. ಆಗ ದೇವ್ರ ಪ್ರಶ್ನೆ ಏನಾದರೂ ಇದ್ರೆ ಕೇಳಿ ಅಂದರೆ ನಿಮಗೆ ಯಾವ ಪ್ರಶ್ನೆಗಳು ಇರುವುದಿಲ್ಲ. ಬಿಕಾಸ್ ಯುವರ್ ಗಾಡ್ ಈಸ್ ಗೋಯಿಂಗ್ ಟು ಶೋ ದಟ್ ಈಸ್ ಫೇತ್ಫುಲ್ ಟು ಯು. ಆತನು ನಂಬಿಗಸ್ತನೆಂಬುದನ್ನು ಆತನು ನಿಮಗೆ ತೋರಿಸುವಾತನಾಗಿದ್ದಾನೆ. ಬನ್ನಿರಿ, ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಮ್ಮ ಕೊರತೆಗಳನ್ನು ನೀಗಿಸುವಂಥ ದೇವರನ್ನ ನಾವು ನೆನೆಸಿಕೊಂಡು, ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ. ದಾವೀದನು ಹೇಳುತ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಕೊರತೆಯನ್ನು ನೀಗಿಸುವಂಥ ದೇವರನ್ನ ನಾವು ಸ್ಮರಿಸಿ ಅದನ್ನು ಕೊಂಡಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪರಲೋಕದ ಕಡೆಗೆ ನಮ್ಮ ಕರಗಳನ್ನು ಎತ್ತೋಣ. ಹಸಿರು ಹುಲ್ಲು ಕಾವಲುಗಳಲ್ಲಿ ನನ್ನ ತಂಗಿಸುವವನು ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಘನಪಡಿಸೋಣ. Thank you, Lord Jesus. Hallelujah. Hallelujah.
ನಾವೆಲ್ಲರೂ ಹಾಗೆಯೇ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿರುವ ಹಾಗೆ ನಾವು ಪ್ರಾರ್ಥನೆಗೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕಿಂತ ಮುಂಚಿತವಾಗಿ, ನಮ್ಮ ವಿಜ್ಞಾಪನೆಗಳನ್ನು ಕರ್ತನ ಸನ್ನಿಧಾನದಲ್ಲಿ ತರುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಸಮಯ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನಾನು ಹೇಳಿದಂತೆಯೇ ನೀವು ಸಹ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೊಣಕಾಲೂರಿ ಕರ್ತನ ಕಡೆಗೆ ದೃಷ್ಟಿಸುತ್ತಾ ನಾನು ಹೇಳುವಂತ ಈ ಸ್ತೋತ್ರಗಳನ್ನು ನೀವು ಸಲ್ಲಿಸೋದಕ್ಕೆ ಕೂಡ ನಾನು ಕೇಳುತ್ತೇನೆ. ತಂದೆಯೇ ನಿನ್ನ ಕೃಪೆಯಿಂದ ಈ ಹೊಸ ತಿಂಗಳನ್ನು ನೋಡುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ ನಿನ್ನ ದಯೆ ಮತ್ತು ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ತಿಂಗಳು ಪೂರ್ತಿ ಯೇಸುವಿನ ರಕ್ತದಿಂದ ನನ್ನನ್ನು ಮರೆಮಾಡಿಕೊಳ್ಳುತ್ತೇನೆ. ಈ ತಿಂಗಳಲ್ಲಿ ನನ್ನ ವಿರುದ್ಧವಾಗಿ ಯಾವ ಆಯುಧವು ನಿಲ್ಲದಂತೆ ಯೇಸುವಿನ ನಾಮದಲ್ಲಿ ಘೋಷಿಸುತ್ತೇನೆ. ಈ ತಿಂಗಳು ನನ್ನ ಜೀವಿತದ ಎಲ್ಲಾ ಪ್ರಯಾಣದಲ್ಲಿ ಸುರಕ್ಷತೆಯನ್ನು ಘೋಷಿಸುತ್ತೇನೆ. ಈ ತಿಂಗಳು ಎಲ್ಲಾ ಮನುಷ್ಯರ ಒಲುಮೆ ನನಗೆ ದೊರೆಯುವಂತೆ ಘೋಷಿಸುತ್ತೇನೆ. ನನಗೆ ವಿರುದ್ಧವಾಗಿ ಹೂಡಲ್ಪಟ್ಟ ಬಾಣಗಳು ಕಳುಹಿಸಿದವನಿಗೆ ಹಿಂತಿರುಗಲೆಂದು ಯೇಸುವಿನ ನಾಮದಲ್ಲಿ ಘೋಷಿಸುತ್ತೇನೆ. ಈ ತಿಂಗಳು ನನ್ನ ಜೀವಿತಕ್ಕೆ ಎದುರಾಗಿ ಮಾಡಲ್ಪಟ್ಟ ಎಲ್ಲಾ ಸೈತಾನನ ಕುತಂತ್ರಗಳು ಯೇಸುವಿನ ನಾಮದಲ್ಲಿ ನಿರಾರ್ಥಕವಾಗಲಿ. ಯೇಸುವಿನ ನಾಮದಲ್ಲಿ ಈ ತಿಂಗಳಲ್ಲಿ ನಾನು ಕೊಂಡಾಡುತ್ತೇನೆ, ಸಂಭ್ರಮಿಸುತ್ತೇನೆ. ಕಳೆದ ತಿಂಗಳಲ್ಲಿ ಏನೆಲ್ಲ ನಾನು ಸಾಧಿಸಲು ಆಗಲಿಲ್ಲವೋ ಅದನ್ನು ಈ ತಿಂಗಳಲ್ಲಿ ಸಾಧಿಸುತ್ತೇನೆ. ಕರ್ತನೇ, ನಿನ್ನ ನಾಮದಲ್ಲಿ ಈ ತಿಂಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳಗಳಲ್ಲಿ ನಾನು ಇರುವಂತೆ ಸಹಾಯಿಸು. ಯೇಸುವಿನ ನಾಮದಲ್ಲಿ ನೂತನ ಪ್ರಾರಂಭವನ್ನು ಉಂಟು ಮಾಡುವಂತ ದೇವರೇ, ಈ ತಿಂಗಳಲ್ಲಿ ಅಭಿವೃದ್ಧಿಯ ಹೊಸ ಬಾಗಿಲನ್ನು ತೆರೆಯ ಮಾಡು. ದೇವರೇ, ಈ ತಿಂಗಳಲ್ಲಿ ಆಶೀರ್ವಾದದ ಮಾರ್ಗವನ್ನು ಮತ್ತು ಅಭಿಷೇಕಿಸಲ್ಪಟ್ಟಂತ ನೂತನ ಆಲೋಚನೆಗಳನ್ನು ನನಗೆ ಅನುಗ್ರಹಿಸು. ಕಳೆದ ವರ್ಷ ವ್ಯರ್ಥವಾದ ನನ್ನ ಎಲ್ಲ ಪ್ರಯತ್ನಗಳನ್ನು ಈ ತಿಂಗಳಲ್ಲಿ ಕಟ್ಟಿಕೊಡು. ಯೇಸುವೇ, ಈ ತಿಂಗಳು ನಿನ್ನ ನಾಮದಲ್ಲಿ ಯಾವ ಆರ್ಥಿಕ ಸಮಸ್ಯೆಯು ಉಂಟಾಗುವುದಿಲ್ಲ. ಓ ದೇವರೇ, ಬಂಡೆಯಿಂದ ಜೇನನ್ನು ನನಗೆ ಅನುಗ್ರಹಿಸು. ಎಲ್ಲಿ ಮಾರ್ಗವಿಲ್ಲವೋ ಅಲ್ಲಿ ನನಗೆ ಮಾರ್ಗವನ್ನು ಮಾಡು. ಸೈತಾನನಿಂದ ಅವನ ಜನರಿಂದ ನನಗೆ ವಿರುದ್ಧವಾಗಿಯೂ ನನ್ನ ಕುಟುಂಬಕ್ಕೆ ವಿರುದ್ಧವಾಗಿಯೂ ನನ್ನ ಕೆಲಸಕ್ಕೆ ವಿರುದ್ಧವಾಗಿಯೂ ಹೇಳಲ್ಪಟ್ಟಂತ ಎಲ್ಲ ಶಾಪದ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ನಿರಾರ್ಥಕಗೊಳಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಅನಾರೋಗ್ಯದ ಆತ್ಮವನ್ನು ಬಂಧಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಸೈತಾನನ ಎಲ್ಲ ಕೋಟೆ ಕೊತ್ತಲುಗಳನ್ನು ಕೆಡವುತ್ತೇನೆ. ಕೊರೋನಾ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ದೇಶದಲ್ಲಿ ಆರೋಗ್ಯವನ್ನು ಘೋಷಿಸುತ್ತೇನೆ. ಇದುವರೆಗೂ ನನ್ನನ್ನು ತನ್ನ ರೆಕ್ಕೆಯಲ್ಲಿ ಮರೆಮಾಡಿದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಕಣ್ಣುಗಳನ್ನು ಹಾಗೆ ಮುಚ್ಚಿಕೊಂಡಿರುವ ಹಾಗೆ ನಾನು ನಿಮಗೆ ಸ್ವಲ್ಪ ಸಮಯವನ್ನು ಕೊಡುತ್ತೇನೆ. ನೀವು ಮಡಕೊಂಡಿರುವಂತಹ ನಿಮ್ಮ ಸ್ಥಳಗಳಲ್ಲಿ ಕಳೆದ ತಿಂಗಳು ದೇವರು ಹೇಗೆ ನಡೆಸಿದ? ಯಾವ ಉದ್ಯೋಗವಿಲ್ಲ, ಲಾಕ್ಡೌನ್ ಆಗಿ ಅನೇಕರು ಸಮಸ್ಯೆಗಳಿಂದ ಮನೆಗಳಲ್ಲಿ ಕುಳಿತುಕೊಂಡಿದ್ದೀರಿ. ಯಾವ ಆದಾಯಗಳು ಒದಗಿ ಬರುತ್ತಾ ಇಲ್ಲ, ಯಾವ ದಾರಿಗಳು ಇಲ್ಲ.
ಆದರೆ ಈ ಕಳೆದ ತಿಂಗಳಲ್ಲಿ ದೇವರು ಹೇಗೂ ನಮ್ಮನ್ನು ಕಾಪಾಡಿ ಈ ನೂತನವಾದಂತಹ ತಿಂಗಳಿನಲ್ಲಿ ಕಾಲಿಡುವಂತೆ ಕೃಪೆಯನ್ನು ಕೊಟ್ಟಿದ್ದಾನೆ. ದೇವರು ನಂಬಿಗಸ್ತನಾದಂತಹ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅನೇಕರು ಈ ಲೋಕವನ್ನು ಬಿಟ್ಟು ಗತಿಸಿ ಹೋಗಿದ್ದಾರೆ. ಆದ್ರೆ ದೇವರು ಹೇಳ್ತಾರೆ, ಹಗಲಲ್ಲಿ ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದಂತಹ ಮಧ್ಯಾಹ್ನದ ಕೇಡಿಗೂ ನನ್ನ ಮಗಳೇ ನೀನು ಅಂಜು ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೇನು ತಟ್ಟದು ಅದನ್ನು ನೀನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನೀನು ಸಾಕ್ಷಿಯಾಗಿ ಇಷ್ಟೇ ಎಂಬುದಾಗಿ ದೇವರು ಹೇಳಿದ್ದಾನೆ. ಪರಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ ನನ್ನ ಮಗನೇ, ನನ್ನ ಮಗನೇ, ಯಾವ ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಈ ತಿಂಗಳಲ್ಲಿ ದೇವರಿನ ಕೊರತೆಗಳನ್ನು ನೀಗಿಸು, ದೇವರು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸು. ಈ ತಿಂಗಳಲ್ಲಿ ದೇವರಿಗೆ ಗೊತ್ತದೆ ನೀನು ಮನೆ ಬಾಡಿಗೆಯನ್ನು ಕಟ್ಟಬೇಕು, ನೀನು ಕಂತುಗಳನ್ನು ಕಟ್ಟಬೇಕು, ಬಡ್ಡಿ ಹಣವನ್ನು ಕಟ್ಟಬೇಕು, ನಿನ್ನ ಮನೆಯಲ್ಲಿ ಆಹಾರದ ಕೊರತೆ ಇದೆ. ಗಾಡ್ ನೋಸ್ ಇಟ್. ಆ ದಿನದಲ್ಲಿ ಒಬ್ಬ ವಿಧವೆಗೆ ಎಲಿಷನ ಮೂಲಕವಾಗಿ ಹೇಳಿದಂತ ದೇವರು ನಿನ್ನ ಮನೆಯಲ್ಲಿ ಏನಿರುತ್ತದೆ ದೇವರಿಗೆ ಗೊತ್ತದೆ. ನಿನ್ನ ಮನೆಯಲ್ಲಿ ಈ ದಿನ ಏನಿದೆ ಎಂಬುದಾಗಿ, ಏನಿಲ್ಲ ಎಂಬುದಾಗಿ ದೇವರಿಗೆ ಗೊತ್ತದೆ. ಈ ತಿಂಗಳಲ್ಲಿ ದೇವರೇ ನನ್ನ ಅವಶ್ಯಕತೆಗಳು ಈ ರೀತಿಯಾಗಿ ಇದೆ ಸ್ವಾಮಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಿಮ್ಮ ಅವಶ್ಯಕತೆಗಳನ್ನು ಇಡಿರಿ. ಕ್ಷಣಕಾಲ ಕಳೆದ ತಿಂಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಮತ್ತು ಈ ತಿಂಗಳಲ್ಲಿ ದೇವರು ಅದ್ಭುತವಾದ ರೀತಿಯಲ್ಲಿ ನಡೆಸುವಂತೆ ಆ ಪ್ರಾರ್ಥನೆಯ ಬಲವನ್ನು ನಾವು ಬಿಡದೆ, ಏನು ಕಾಣದೇ ಇದ್ರೂ ಸಹ ನಂಬಿಕೆಯನ್ನು ಚಲಾಯಿಸಿ ದೇವರು ತನ್ನ ಅದ್ಭುತಗಳನ್ನು ನಡೆಸುವಂತೆ ಎದುರು ನೋಡೋಣ. ಯಾಕಂದ್ರೆ ದೇವರು ತಾನೇ ಹೇಳಿದ್ದಾನೆ, ಸ್ವಲ್ಪ ಕಾಲ ನಾನು ಕಾಣುವುದಿಲ್ಲ, ಆ ಸಮಯ ಕಷ್ಟದ ದಿನಗಳಾಗಿ ನಿಮಗೆ ಕಾಣಿಸಬಹುದು. ಆಗ ನಿಮಗೆ ಏನೋ ಆಕಾಶದಲ್ಲಿ ಕಾಣಿಸದೇ ಇರಬಹುದು, ಆದರೆ ಅಂಗೈಯಷ್ಟು ಅದರ ಮೋಡ ಕಾಣಿಸ್ತಾ ಇರಬಹುದು. ಅದರಿಂದ ಯಾವ ಕಾರ್ಯಗಳು, ಯಾವ ಕೊರತೆಗಳು ನೀಗಿಸಲ್ಪಡಲು ಸಾಧ್ಯವಿಲ್ಲ ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು. ಆದರೆ ತಿರುಗಿ ನಾನು ನಿಮಗೆ ಕಾಣಿಸುವಾಗ ನಿಮಗೆ ಮಹಾ ಸಂತೋಷ ಉಂಟಾಗುತ್ತದೆ. ನಿನ್ನ ದುಃಖ ಹೊರಟು ಹೋಗಿ ನಿನಗೆ ಆನಂದ ಉಂಟಾಗುತ್ತದೆ. ಆ ದಿನದಲ್ಲಿ ಯಾವ ಪ್ರಶ್ನೆಗಳು ನಿಮಗೆ ಇರುವುದಿಲ್ಲ ಎಂಬುದಾಗಿ ದೇವರು ತಾನು ಹೇಳಿದ್ದಾನಲ್ಲ. ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಬೇಕಾದಂತೆಲ್ಲ ಅವಶ್ಯಕತೆಗಳಿಗೋಸ್ಕರವಾಗಿ ಸಹ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸನ್ನಿಧಾನದಲ್ಲಿ ದೇವರ ಆರಾಧನೆಯನ್ನ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನಿಮ್ಮ ವಿಜ್ಞಾಪನೆ ಏನಿದೆ ಆತನ ಮುಂದೆ ಇಡಿರಿ. ನಮ್ಮ ದೇವರು ಹೇಳಿದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ನಂಬಿಕೆಯಿಂದ ಬೇಡಿಕೊಳ್ಳೋಣ. ಕೊರತೆಗಳನ್ನು ನೀಗಿಸುವಂತಹ ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ನಿನ್ನ ಸ್ವರವನ್ನು ಕೇಳುವುದಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಮನೆಯಲ್ಲಿ ಏನಿದೆ ಎಂಬುದಾಗಿ ವಿಚಾರಿಸುವಂತಹ ದೇವರು ನಿನ್ನ ಕೊರತೆಗಳನ್ನು ಈ ದಿನದಲ್ಲಿ ನೀಗಿಸಲಿಕ್ಕಿದ್ದಾನೆ. ಲೆಟ್ ಅಸ್ ಪ್ರೇ. ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಮತ್ತು ವಿಜ್ಞಾಪನೆಗಳನ್ನು ನಾವು ಮಾಡೋಣ. ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಹಾಡುಗಳನ್ನು ಹಾಡಬೇಡಿ. ನಾವು ಹಾಡನ್ನು ಹಾಡ್ತಾ ಇದ್ದಾಗ ನೀವು ಕೇಳಿಸ್ಕೊಳ್ತಾ ಇರ್ರಿ. ದೇವರ ಸನ್ನಿಧಾನದಲ್ಲಿ ಮರೆಯಬೇಡಿ. ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರವಳಿ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರವಳಿ
ಶಾಂತವಾದ ನಿನ್ನ ಬಳಿ ಕರೆತರುವವನೇ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಕುರುಬನೇ ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ನನಗೇನು ಕೊರತೆ ಇಲ್ಲಪ್ಪ. ನನಗೇನು ಕೊರತೆ ಇಲ್ಲಪ್ಪ. ನಿಮ್ಮ ವಿಜ್ಞಾಪನೆಗಳನ್ನು ಕರ್ತನ ಸನ್ನಿಧಾನದಲ್ಲಿ ನಂಬಿಗಸ್ತನಾದಂತಹ ದೇವರು, ನೀನು ಬೇಡುವುದಕ್ಕಿಂತ ಮುಂಚಿತವಾಗಿಯೇ ಆತನು ಗ್ರಹಿಸಿಕೊಳ್ಳುವಂತಹ ದೇವರು. ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ, ಆತನಿಗೆ ತಿಳಿದೇ ಇರುವಂತಹ ಸಂಗತಿಗಳು ಯಾವುದೂ ಇಲ್ಲ. ಆದರೂ ಸಹ ಆತನೇ ಹೇಳಿದ್ದಾನೆ, ಬೇಡಿಕೋ ಬೇಡಿಕೋ, ask and it shall be given unto you. So this is the time to ask. ಕೇಳಿರಿ ಕೇಳಿರಿ ಕೇಳಿರಿ. Thank you Lord. Hallelujah, hallelujah, hallelujah. Thank you Jesus. ಆತನು ಕೊಡುತ್ತಾನೆ ಎಂಬ ವಿಶ್ವಾಸದ ಬೇಡಿಕೋ. ಬೇಡುವಾಗ ಹೊಂದಿದ್ದೇನೆಂಬುದಾಗಿ ನಂಬಿರಿ, ನೀವು ನಂಬಿದಂತೆಯೇ ನಿನಗೆ ಆಗುವುದು ಎಂಬುದಾಗಿ ಕರ್ತನೆ ಹೇಳಿದ್ದಾನೆ. ಬೇಡಿಕೊಳ್ಳಿ, ಯಾರು ಸುಮ್ಮನೆ ಇರಬೇಡಿ. ದಿಸ್ ಇಸ್ ದ ಟೈಮ್ ಟು ಆಸ್ಕ್. ದೇವರನ್ನು ಬೇಡಿಕೊಳ್ಳುವಂಥ ಸಮಯವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಬೇಡಿಕೊಳ್ಳಿ. ಈ ದಿನ ನೀವು ಏನೇನು ಬೇಡಿಕೊಳ್ಳುತ್ತೀರೋ ಯಾವ ಪ್ರಾರ್ಥನೆಯೂ ಸಹ ವ್ಯರ್ಥವಾಗುವುದಿಲ್ಲ. God is going to hear every point of your prayer. Hallelujah. Thank you Jesus. Thank you Lord. Hallelujah. Jesus. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮೋಹನನು ತಪ್ಪಿಸುವನು ಆತನೇ ಎಂಬುದಾಗಿ ನೀನು ಹೇಳಿದೆ. ನಾವು ನಿನ್ನನ್ನು ನಂಬಿದ್ದೇವೆ ಸ್ವಾಮಿ, ನಿನ್ನ ವಾಕ್ಯಗಳನ್ನು ನಂಬಿದ್ದೇವೆ. ಕಷ್ಟದ ಸಮಯಗಳಲ್ಲಿ ನಂಬಿಕೆಯನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ, ನಂಬಿಕೆಯನ್ನು ನಾವು ಘೋಷಿಸುತ್ತೇವೆ. ನಮ್ಮ ಕಣ್ಣಿಗೆ ಏನು ಕಾಣದೇ ಇದ್ರೂ ಸಹ ನಮ್ಮ ಕಿವಿಗಳಲ್ಲಿ ಕೇಳಿಸ್ತಾ ಇದೆ ಸ್ವಾಮಿ ದೊಡ್ಡ ಮಳೆಯ ಶಬ್ದ, ಚಿಕ್ಕದಾದ ಅಂಗೈಯಷ್ಟು ಅಗಲ ಮೋಡ, ದೊಡ್ಡದಾದಂಥ ಮಳೆ. ಎಸ್ ಲಾರ್ಡ್, ನಾವು ಕಣ್ಣಿನಿಂದ ನೋಡಿರುವಂಥದ್ದು ಚಿಕ್ಕದಾದದ್ದು, ನಾವು ಕಿವಿಯಿಂದ ಕೇಳಿರುವಂಥದ್ದು ದೊಡ್ಡ ಮಳೆಯ ಶಬ್ದ. ವಿ ಹಿಯರ್ ವಿತ್ ದ ಇಯರ್ಸ್ ಆಫ್ ಫೇತ್. ನಂಬಿಕೆ ಕಿವಿಗಳಿಂದ ಅವುಗಳನ್ನು ಕೇಳುವವರಾಗಿದ್ದೇವೆ, ಹೃದಯದಿಂದ ನಂಬಿಕೆಯನ್ನು ಚಲಾಯಿಸುವವರಾಗಿದ್ದೇವೆ, ಬಾಯಿಂದ ನಂಬಿಕೆಯಿಂದ ಅರಿಕೆ ಮಾಡುವವರಾಗಿದ್ದೇವೆ. ವಾಗ್ದಾನ ಮಾಡಿದಂಥ ದೇವರಿಗೆ ನಂಬಿಗಸ್ತು. ನಿನ್ನ ಮಕ್ಕಳು ಈ ದಿನದಲ್ಲಿ ಏನೇನು ಪ್ರಾರ್ಥನೆಗಳನ್ನು ನಿನ್ನ ಸನ್ನಿಧಾನದಲ್ಲಿ ಇಟ್ಟಿದ್ದಾರೆ, ಏನೇನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಮ್ಮ ಕುರಿತಾಗಿ, ತಮ್ಮ ಕುಟುಂಬದ ಕುರಿತಾಗಿ, ತಮ್ಮ ಉದ್ಯೋಗದ ಕುರಿತಾಗಿ, ತಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ದೇವರೇ ಏನನ್ನ ನಿನ್ನ ಮುಂದೆ ವಿಜ್ಞಾಪನೆಯನ್ನಾಗಿ ಇಟ್ಟಿದ್ದಾರೆ. ನಮ್ಮ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಧೂಪದೋಪಾದಿಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಏರಿ ಬಂದಿರುವುದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ನಡೆಸುವಂಥ ದೇವನಿಗೆ ಸ್ತೋತ್ರ. ಇದುವರೆಗೂ ನಡೆಸಿದಂಥ ದೇವನಿಗೆ ನಂಬಿಗಸ್ತನು ಸ್ವಾಮಿ. ಎಬ್ನೇಸರ್ ಇನ್ನು ಮುಂದೆಯೂ ಸಹ ನಮ್ಮ ಜೊತೆಯಲ್ಲಿ ತಿಳ್ಕೊಂಡು ನಮ್ಮನ್ನು ನಡೆಸುವಂಥ ಇಮ್ಯಾನ್ಯುಯಲ್ ನೀನಾಗಿದೆ ಅಂತ ಸ್ತೋತ್ರ. ಈ ಹೊತ್ತಾರೆಯಲ್ಲಿ ನಮ್ಮೆಲ್ಲರನ್ನ ನಿನ್ನ ಪರಿಶುದ್ಧವಾದ ಹಸ್ತಗಳಲ್ಲಿ ರೂಪಿಸಿಕೊಳ್ತಾ ಘನತೆ, ಮಾನ, ಮಹಿಮೆ, ಪ್ರಭಾವಗಳನ್ನು ನಾವು ನಿನಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದ್ದೇವೆ, ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯ ಸಹವಾಸವು ಈ ತಿಂಗಳು ಪೂರ್ತಿ ತನ್ನ ನಂಬಿದಂಥ ಮಕ್ಕಳ ಸಂಗಡ ನಿರಂತರವಾಗಿ